ಶಿಡ್ಲಘಟ್ಟ ನ್ಯಾಯಾಲಯದಲ್ಲಿ ತಾಲೂಕು ವಕೀಲರ ಸಂಘದಿಂದ ಇಂದು ಆಯೋಜಿಸಿದ್ದ ಅಂಬೇಡ್ಕರ್ ಜಯಂತಿಯಲ್ಲಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ, ಅಂಬೇಡ್ಕರ್ ಸಂವಿಧಾನದ ಮೂಲಕ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕುಗಳನ್ನು ನೀಡಿದ್ದಾರೆ. ನಮ್ಮ ರಕ್ಷಣೆಗೆ ಕಾನೂನುಗಳನ್ನು ನೀಡಿದ್ದಾರೆ. ಇವೆಲ್ಲವನ್ನು ನಾವು ಅರಿಯಬೇಕಾಗಿದೆ. ನಾವು ಪಾಲಿಸಬೇಕಾದ ಮೂಲಭೂತ ಕರ್ತವ್ಯಗಳನ್ನು ಮರೆತಿದ್ದೇವೆ. ಆದ್ದರಿಂದ ನಾಗರಿಕರಾಗಿ ಪ್ರಾಮಾಣಿಕವಾಗಿ ಕಾನೂನುಗಳನ್ನು ಅರಿತು ಗೌರವಿಸಬೇಕು. ಸಂವಿಧಾನ ಆಶಯಗಳು ಹಾಗೂ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗದಂತೆ ನಡೆದುಕೊಳ್ಳಬೇಕು ಎಂದರು. ಅವರು ಆ ದಿನ ಮಾಡಲಾಗಿ ಇವತ್ತು ಸಮಾಜದಲ್ಲಿ ನಾವು ಅಂದ್ರೆ ಎಲ್ಲ ವರ್ಗದವರು, ಅದು ಮೇಲ್ವರ್ಗದವರಾಗಿರ್ಬೋದು, ಹಿಂದುಳಿದ ವರ್ಗದಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಯಾರೇ ಆಗಿರ್ಬೋದು, ಇವತ್ತು ಸಮಾಜದಲ್ಲಿ ನಾವು ಒಂದು ಧೈರ್ಯದಿಂದ ಬದುಕ್ತಾ ಇದೀವಿ. ನಮಗೂ ಬದುಕೋ ಹಕ್ಕಿದೆ. ನಮಗೂ ಈ ಒಂದು ದೇಶದಲ್ಲಿ ಸಿಗುವಂತಹ ಸಂಪತ್ತಿನಲ್ಲಿ ಎಲ್ಲ ರೀತಿಯ ಸಮಾನವಾದಂತಹ ಹಕ್ಕಿದೆ ಅಂತ ನಾವು ಧೈರ್ಯದಿಂದ ಹೇಳಬೇಕು ಅಂತ ನಾವು ಏನಾದರೂ ನಮ್ಮ ಮನಸ್ಸು ಮಾಡಬೇಕು ಅಂದರೆ ಇವತ್ತು ಮೂಲ ಕಾರಣನೇ ಅವರು ಆ ದಿನ ಕಷ್ಟಪಟ್ಟು ಆ ಕಷ್ಟನ ಯಾವ ರೀತಿಯಲ್ಲಿ ನಾವು ನಿವಾರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಓದಿ ಬೆಳೆದು ವಕೀಲರಾಗಿ ಅನಂತರ ಶಿಲ್ಪಿಯಾಗಿ ರೂಪುಗೊಂಡು ಒಂದು ದೇಶಕ್ಕೆ ಅತ್ಯುನ್ನತ ಸಂವಿಧಾನವನ್ನು ಅರ್ಪಿಸಿ ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ವರ್ಗದವರು, ಇದೇ ಅಂತಲ್ಲ ಅದೇ ಅಂತಲ್ಲ, ಎಲ್ಲ ವರ್ಗದವರು ಅವರ ಆಶಾಭಾವನೆಯನ್ನು ಈಡೇರಿಸಬೇಕು ಅಂದರೆ. ಇನ್ನು ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಪೂಜಾ ಜೆ, ಅಪರ ಸಿವಿಲ್ ನ್ಯಾಯಾಧೀಶೆ ರಂಜಿತಾ, ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಸಿಜಿ ಭಾಸ್ಕರ್, ಹಿರಿಯ ವಕೀಲ ಎಂ ಪಾಪಿರೆಡ್ಡಿ, ಸಿಡಿಪಿಒ ಇಲಾಖೆ ಅಧಿಕಾರಿ ವಿದ್ಯಾವಸ್ತ್ರದ್, ಕಾರ್ಮಿಕ ಇಲಾಖೆ ಅಧಿಕಾರಿ ವಿಜಯಲಕ್ಷ್ಮಿ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.